ಸ್ವಾಗತನ ಬಯಸ್ತಾ ಇದ್ದೀವಿ. ಎಂದಿನಂತೆ ನಮ್ಮ ಕಾರ್ಯಕ್ರಮ ಶುರುವಾಗಿಂತ ಮುಂಚೆ ನಮ್ಮ ರಾಷ್ಟ್ರಗೀತೆಯಿಂದ ನಾವು ಕಾರ್ಯಕ್ರಮ ಶುರು ಮಾಡಿದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡಬೇಕಾದ್ರೆ ಮುಂಚೆ ನಮಗೊಂದು ಹಲವಾರು ಸಮಾಜದಲ್ಲಿ ಕೆಲಸ ಮಾಡಿದ ಮೇಲೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ 2018ರಲ್ಲಿ ಪ್ರಾರಂಭ ಮಾಡ್ತೀವಿ. ಅವಾಗ ಪ್ರಪ್ರಥಮ ಬಾರಿಗೆ ವೀರಭದ್ರೇಶ್ವರ ಜಯಂತಿಯನ್ನು ಹುಟ್ಟಾಕಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮನೆ ಮನೆಗೂ ವೀರಭದ್ರೇಶ್ವರ ಜಯಂತಿ ಆಗ್ತದೆ. ಅದರ ಮೂಲ ಕಾರಣ ನಮ್ಮ ಸಂಘಟನೆ. ಯಾಕಂದ್ರೆ ಇಲ್ಲಿ ಈ ಕಡೆ ವೀರಶೈವ ಲಿಂಗಾಯತರ ಮೂಲ ಪುರುಷ ಕೂಡ ವೀರಭದ್ರನೇ. ಇವತ್ತು ನೀವು ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಣಿದೇವರು ಯಾವ್ದಾದ್ರು ಇದ್ರೆ ಅದು ವೀರಭದ್ರ ಮಾತ್ರ. ತುಂಬಾ ರಿಸರ್ಚ್ ಮಾಡಿ ಅದೆಲ್ಲ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿವರೆಗೆ 800 ಗ್ರಾಮ ಘಟಕವನ್ನು ಮಾಡಿ ಸಮಾಜದಲ್ಲಿ ಎಲ್ಲ ಕಡೆ ಸಂಘಟನೆ ಗಟ್ಟಿಮುಟ್ಟಾಗಿ ಮಾಡ್ತೀವಿ. ಅದರಲ್ಲೇ ನಮ್ಮ ಸಮಾಜದಲ್ಲಿ ಏನಾಗುತ್ತೆ, ಹಲವಾರು ಗ್ರಾಮ ಘಟಕ ಮಾಡಿ, ನಗರ ಘಟಕ ಮಾಡಿ, ತಾಲೂಕು ಜಿಲ್ಲಾ ಘಟಕಗಳು ಮಾಡಿದಾಗ ಏನಾಗುತ್ತೆ, ಸಂಘಟನೆ ಬಲಿಷ್ಠ ಆಗುತ್ತೆ. ಬಟ್ ಆರ್ಥಿಕವಾಗಿ ಹಲವಾರು ರೀತಿಯಲ್ಲಿ ನಾವು ನೆಟ್ವರ್ಕ್ ಅಲ್ಲಿ ಕೊರತೆ ಇರ್ತೀವಿ. ಸಮಾಜ ಅಂದಾಗ ಏನಾಗುತ್ತೆ, ನಮ್ಗೆ ಇಲ್ಲಿವರೆಗೆ ಕಾರ್ಯಕ್ರಮ ಮಾಡ್ತೀವಿ, ಮುಗಿಸ್ತೀವಿ, ಮತ್ತೆ ಮನೆಗೆ ಹೋಗ್ತೀವಿ, ನಮ್ಮ ಕೆಲಸ ಏನಿದೆ ನಾವು ಮಾಡ್ತಾ ಇದ್ದೀವಿ. ಬಟ್ ಬಿಸ್ನೆಸ್ ನೆಟ್ವರ್ಕ್ ಆಗ್ಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ನ ಪ್ರಾರಂಭ ಮಾಡ್ತೀವಿ. ಸಭೆಗೆ ಅಟೆಂಡ್ ಆಗ್ತಾ ಇರುವಂಥದ್ದು ಮೊದಲನೇದು ಅವರು ಬೆಂಗಳೂರಲ್ಲಿ ಶಾಂಗ್ರಿಲಾ ಹೋಟ್ಲಲ್ಲಿ ಮಾಡಿದರು. ತುಂಬ ಒಳ್ಳೊಳ್ಳೆ ನಮ್ಮ ಸಮಾಜದ ಲೀಡರ್ಗಳೆಲ್ಲ ಬಂದಿದ್ರು. ನನಗೆ ಭಾಳ ಖುಷಿ ಆಯಿತು. ಮೊದಲನೇ ಮೀಟಿಂಗ್ ಬಂದಾಗಲೇ ರಮಣಶ್ರೀ ಕಂಫರ್ಟ್ ಅವರಾಗಲಿ, ವಸಂತ್ ಕುಮಾರ್ ಪಾಟೀಲ್ ಬಂದಿದ್ದರು, ಸಂಗಣ್ಣ ಕರಡಿ ಅವರು, ಹೀಗೆ ಅವರೆಲ್ಲರೂ ಮಾತಾಡೋದು ನಮಗೆ ಭಾಳ ಆಶ್ಚರ್ಯ. ನಮ್ಮ ಸಮುದಾಯದವರು ಈ ಮಟ್ಟಿಗೆ ಇಷ್ಟು ಎಸ್ಟಾಬ್ಲಿಷ್ ಆಗಿದ್ದಾರೆ ಅಂತ. ಉತ್ತರ ಕರ್ನಾಟಕದವರೇ ತುಂಬ ಜನ ಇದ್ದಂಥದ್ದು. ಎಲ್ಲ ಅವ್ರುಗಳು ಹೇಗೆ ಅಂದರೆ, ನಾವಿಲ್ಲಿ 2 ಎಕರೆ ಮಾಡ್ತಿದ್ರು, ಅವ್ರು 100 ಎಕರೆ ಹೆಸರು ಹೇಳ್ತಾರೆ. ನಮಗೆ ಅಲ್ಲಿ 2 ಎಕರೆ ದೊಡ್ಡದು ಹೋದ್ರೆ ಅವರು, ನೀವು ಎಷ್ಟು ಎಕರೆ ಮಾಡ್ತೀವಿ, ಏನಿಲ್ಲರಿ ಒಂದು 60-70 ಎಕರೆ ಮಾಡ್ತಾ ಇದ್ದೀವಿ ಅಂತ. ನಮ್ಗೆ ಆಶ್ಚರ್ಯ. ಇಲ್ಲ, 2 ಎಕರೆ ಜಮೀನು ಸಿಗೋದೇ ಕಷ್ಟ, ಏನಪ್ಪ 60 ಎಕರೆ 100 ಎಕರೆ 200 ಎಕರೆ ಇರ್ತಾರಲ್ಲ. ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಇವತ್ತು ಮೈಸೂರು ಚಾಪ್ಟರ್ ಉದ್ಘಾಟನೆ ಆಗುವ ಮುಖಾಂತರ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಒಂದು ಕಡೆ ಸೇರಿಸಿ ಪ್ರತಿ ತಿಂಗಳು ಒಂದು ಸಭೆ ಮಾಡಿ ನಮ್ಮ ಉದ್ಯಮವನ್ನು ವಿಸ್ತರಿಸಲಿಕ್ಕೆ ಅನುಕೂಲ ಮಾಡುವ ದೃಷ್ಟಿಯಿಂದ ಇವತ್ತಿನಿಂದ ಪ್ರತಿ ತಿಂಗಳು ಮೈಸೂರು ಭಾಗದಲ್ಲಿ ಸಭೆ ಆಗುತ್ತೆ. ಅದರೇ ಅಂತ ಜಿಲ್ಲಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೇತೃತ್ವ ವಹಿಸಿ ನಿಮ್ಮ ಎಲ್ಲರಿಗೂ ಯಾವ ಸೌಲಭ್ಯ ಬೇಕು ಅದನ್ನೆಲ್ಲ ಕೊಡುವಂಥ ಕೆಲಸ ನಮ್ಮ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡುತ್ತೆ. ನಿಮ್ಮೊಂದಿಗೆ ಮತ್ತು ಎಲ್ಲ ಥರ ಸಹಕಾರ ನೀಡುವ ನಿಟ್ಟಿನಲ್ಲಿ ಈ ನೆಟ್ವರ್ಕ್ ಬಳಸಿ ಸದುಪಯೋಗ ಮಾಡಿಕೊಂಡು ಎಲ್ಲರೂ ಒಗ್ಗೂಡುವಂತ ತೀರ್ಮಾನ. ಎಲ್ರಿಗೂ ನಮಸ್ಕಾರ. ಮೈಸೂರಿನಲ್ಲಿ ನಾವು ಇವತ್ತು ನ್ಯೂ ಚಾಪ್ಟರ್ ಶುರು ಮಾಡಿದ್ವಿ. ಏನಪ್ಪ ಅಂದರೆ, ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಪ್ರೆಸಿಡೆಂಟ್ ಆಗಿ ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ. ನಮ್ಮ ವೀರಶೈವ ಸಮಾಜದವ್ರನ್ನೆಲ್ಲ ಸೇರಿಸ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದು, ಅಂದರೆ ಸೆಲ್ ಮಾಡೋದಾಗಿರ್ಬೋದು, ಬೈ ಮಾಡೋದಾಗಿರ್ಬೋದು, ಪ್ರಾಪರ್ಟಿಗಳಿಗೆ ನಾವೆಲ್ಲ ಅಡ್ವೈಸ್ ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ಕೊಡ್ತೀವಿ. ಸೇಲ್ ಮಾಡೋಕ್ಕಾಗಿರ್ಬೋದು, ಪರ್ಚೇಸ್ ಮಾಡೋಕ್ಕಾಗಿರ್ಬೋದು. ಇವತ್ತು ನೆಟ್ವರ್ಕ್ ನಾವು ಮೈಸೂರಿನಲ್ಲಿ ಇವತ್ತು ಶುರು ಮಾಡಿದ್ವಿ. ಇನ್ನೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ವೈಸ್ ಪ್ರೆಸಿಡೆಂಟ್. ಇವತ್ತು ಮೈಸೂರಲ್ಲಿ ರಿಯಲ್ ಎಸ್ಟೇಟ್ ನೆಟ್ವರ್ಕ್ಸ್ನ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ಸ್ನ ಮಾಡ್ತಿದ್ದೀವಿ. ಯಾವುದೇ ಪ್ರಾಪರ್ಟೀಸ್ ಲಿಂಕ್ಸ್ ಆಗಿರ್ಬೋದು, ಬೈಯಿಂಗ್ಸ್ ಆಗಿರ್ಬೋದು, ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಟ್ರಸ್ಟಬಲ್ ಆಗಿ ಟ್ರಾನ್ಸ್ಪರೆಂಟಾಗಿ ಕೆಲಸಗಳನ್ನ ಮಾಡಿಕೊಡ್ತೀವಿ. ರಾಜಶೇಖರ್ ಅಂತೇಳಿ BCom MBA ಪದವೀಧರ. ರಾಷ್ಟ್ರೀಯ ವೀರಶೈವ ಲಿಂಗಾಯತ ನೆಟ್ವರ್ಕನ್ನು ಲಾಸ್ಟ್ ಮಂತು 3ನೇ ತಾರೀಕು ರ್ಯಾಡಿಷನ್ ಬ್ಲೂ ಹೋಟೆಲಲ್ಲಿ ಮಾಡಿದ್ವಿ ಉಚಿತವಾಗಿ. ಇವತ್ತು ಗ್ರೀನ್ ಹೆರಿಟೇಜ್ ಮೈಸೂರು ಮರಿಮಲಪ್ಪ ಆಪೋಸಿಟ್ಟು ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ವಿ. ಈಗ ಇದರ ಉದ್ದೇಶ ಏನಂತಂದರೆ, ವೀರಶೈವ ಲಿಂಗಾಯತರಲ್ಲಿ ನಮ್ಮ ಸಮುದಾಯದ ನಮ್ಮವ್ರಿಗೆ ಒಂದು ಬಿಸ್ನೆಸ್ ಮಾಡೋ ರೀತಿಯಲ್ಲಿ ಇದನ್ನು ಕಾನ್ಕ್ಲೇವ್ನ ಪ್ರದೀಪ್ ಕಂಕನವಾಡಿಯವರು ಮೈಸೂರು ಚಾಪ್ಟರ್ನ ಇವತ್ತು ಉದ್ಘಾಟನೆ ಇದೆ. ಇದೇ ಥರ ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಹಾಗೂ ವಿಶ್ವಾದ್ಯಂತ ನಡೀಲಿ ಎಂದು ನಮ್ಮ ಶುಭ ಹಾರೈಕೆಗಳನ್ನು ನಾನು ಮತ್ತು ರಾಕೇಶ್ ಆದಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ರಘುನಂದನ್ ಅವರು ಎಲ್ಲ ಕೇಳ್ಕೊಳ್ತೀವಿ. ನಮಸ್ಕಾರ ಸರ್. ಥ್ಯಾಂಕ್ ಯು.